ಆಕೆ ಮುಸ್ಲಿಂ ಯುವಕನ ಪ್ರೇಮದ ಬಲೆಗೆ ಬಿದ್ದು ಹೆತ್ತವರಿಗೂ ಗೊತ್ತಾಗದಂತೆ ಮದುವೆ ಆಗಿದ್ಲು. ಯಾವಾಗ ಮದುವೆ ವಿಚಾರ ಎತ್ತಿದ್ರೋ ಲವರ್ ಜೊತೆ ಜೂಟಾಗಿದ್ದಾಳೆ. ಮಗಳಿಗಾಗಿ ಹೆತ್ತವರು ಕಣ್ಣೀರ ಕೋಡಿಯನ್ನೇ ಹರಿಸಿದ್ದಾರೆ. ಪ್ರೇಮಿಗಳ ವಿಷಯದಲ್ಲಿ ಪ್ರೀತಿಗೆ ಕಣ್ಣಿಲ್ಲ ಅನ್ನೋ ಮಾತು ಎಷ್ಟು ಸತ್ಯವೋ, ಹೆತ್ತವರ ವಿಷಯದಲ್ಲಿ ಹೃದಯ ಕಲ್ಲಾಗತ್ತೆ ಅನ್ನೋದು ಅಷ್ಟೇ ಸತ್ಯ. ಪ್ರೇಮದ ಅಮಲು ನೆತ್ತಿಗೇರಿದವರಿಗೆ ಜಾತಿ ಧರ್ಮದ ಹಂಗಿರಲ್ಲ. ಅಪ್ಪ ಅಮ್ಮನ ನೋವು ಕಾಣಿಸಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದವರನ್ನು ಧಿಕ್ಕರಿಸಿ ದೂರವಾಗಿ ಬಿಡ್ತಾರೆ. ಮಂಗಳೂರಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ಮುಸ್ಲಿಂ ಯುವಕನ ಜೊತೆ ವಿದ್ಯಾರ್ಥಿನಿ ಮದುವೆ. ಲವ್ ಜಿಹಾದ್ ಆರೋಪ, ಹೆತ್ತವರ ಗೋಳಾಟ. ಈಕೆ ಹೆಸರು ವೈಶಾಲಿ ಅಂತ. ಕಾಸರಗೋಡಿನ ಮೀಪುಗುರಿ ನಿವಾಸಿ ಲತಾ ಹಾಗೂ ವಿಶ್ವನಾಥ್ ದಂಪತಿಯ ಮಗಳು. ಮಂಗಳೂರಿನ ಸುರತ್ಕಲ್ನ ಕಾಲೇಜೊಂದರಲ್ಲಿ ಕ್ರಿಮಿನಾಲಜಿ ಮಾಡಿದ್ಲಂತೆ. ಕಾಲೇಜು ಮುಗಿಸಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ಲು. ಹೆತ್ತವರ ಆಸೆಯಂತೆ ಬದುಕು ಕಟ್ಕೊಂಡಿದ್ಲು. ಈ ಮಧ್ಯೆ ವೈಶಾಲಿ ಬಾಳಿಗೆ ಎಂಟ್ರಿ ಕೊಟ್ಟಿದ್ದೆ ಈ ಮೊಹಮ್ಮದ್ ಮೆದ್ಲಾಜ್. ಸುರತ್ಕಲ್ನ ಜ್ಯುವೆಲರಿ ಶಾಪ್ನಲ್ಲಿ ಸೇಲ್ಸ್ಮನ್ ಆಗಿ ಮೆದ್ಲಾಜ್ ಕೆಲಸ ಮಾಡ್ತಿದ್ದಂತೆ. ಆದ್ರೆ ಇವರಿಬ್ಬರಿಗೆ ಅದ್ ಹೇಗೆ ಪರಿಚಯ ಆಯ್ತೋ ಗೊತ್ತಿಲ್ಲ. ಅದಾಗಲೇ ಪ್ರೀತಿಯಲ್ಲಿ ಬಿದ್ದವರು ಮದುವೆ ಆಗುವುದಕ್ಕೆ ನಿರ್ಧಾರ ಮಾಡಿದ್ರು. ಹೆತ್ತವರಿಗೆ ಗೊತ್ತಾಗದಂತೆ ಮದುವೆ ಆಗೋದಕ್ಕೆ ಮೆದ್ಲಾಜ್ ವೈಶಾಲಿ ಪ್ಲಾನ್ ಮಾಡಿದ್ರು. ಅದರಂತೆ ಕೇರಳದ ವಯನಾಡಿನಲ್ಲಿ ಜನವರಿ 31ರಂದು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಮದುವೆಯಾದ್ರೂ ಪಿಜಿಯಲ್ಲಿ ಇದ್ದು ಹೆತ್ತವರಿಗೆ ಗೊತ್ತಾಗದಂತೆ ಮೇಂಟೈನ್ ಮಾಡಿದ್ಲು. ಈ ಮಧ್ಯೆ ವೈಶಾಲಿಗೆ ಮದುವೆ ಮಾಡುವುದಕ್ಕೆ ಮನೆಯಲ್ಲಿ ಮಾತುಕತೆ ನಡೆಸಿದ್ರಂತೆ. ಈ ವಿಚಾರ ಗೊತ್ತಾಗಿದ್ದೇ ತಡ ಮೆದ್ಲಾಜ್ ಜೊತೆ ವೈಶಾಲಿ ಎಸ್ಕೇಪ್ ಆಗಿದ್ದಾಳೆ. ಈ ವೇಳೆ ವೈಶಾಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ ಸರ್ಟಿಫಿಕೇಟ್ ಸಿಕ್ಕಿದ್ದು ಕುಟುಂಬಸ್ಥರಿಗೆ ದಿಕ್ಕೇ ತೋಚದಂತಾಗಿತ್ತು. ವೈಶಾಲಿಗಾಗಿ ಹೆತ್ತವರು ನಿತ್ಯ ಕಣ್ಣೀರು ಹಾಕ್ತಿದ್ದಾರೆ. ಆಕೆಗಾಗಿ ವಯನಾಡುವರೆಗೂ ಹೋದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಸ್ಟೇಷನ್ನಲ್ಲಿ ಮನೆಗೆ ಬಾ ಅಂತ ಗೋಗರೆದ್ರು. ವೈಶಾಲಿ ಮಾತ್ರ ಬರ್ಲಿಲ್ವಂತೆ. ನನ್ನ ಮಗಳು ಅಂಥವಳಲ್ಲ, ಇದರ ಹಿಂದೆ ಮುಸ್ಲಿಂ ಸಂಘಟನೆಗಳ ಷಡ್ಯಂತ್ರ ಆಗಿದೆ ಅನ್ನೋದು ವೈಶಾಲಿ ಪೋಷಕರ ಆರೋಪ. ಎಂತ ಹೇಳೋದು, ನಾವು ನ್ಯಾಯ ಬೇಕು ಅಷ್ಟೇ ಹೇಳೋದು. ಎಲ್ಲ ನಮ್ಮನೊಟ್ಟಿಗೆ ಬರ್ತಾರಂತ ಹೇಳಿ 2ನೇ ಸಂಬಂಧ 5 ನಿಮಿಷದಲ್ಲಿ ಚೇಂಜ್ ಆಯಿತು. ನಾನು ಬರೋದಿಲ್ಲ ಹೇಳಿ ಅಮ್ಮ ಅಪ್ಪ ಒಟ್ಟಿಗೆ ಬರ್ತಾಳೆ, ಲೆಟ್ರ್ ಬರ್ತಾಳೆ ಅವಳು. ನಮ್ಮ ಅಮ್ಮಗೆ ಹೊರಗೆ ಹಾಕಿ ಮತ್ತೆ ಅವರನ್ನು ತರಿಸಿ ಅವನ ಇಟ್ಟು ಅವನೊಟ್ಟಿಗೆ ಓದ್ತಾನೆ ಅಂತೇಳಿ ಬರ್ಸಿದೆವು. ನಮ್ಮವನಿಗೆ ಬಾ ಮಗಲ್ಲ ಎಂತ ಕರೀತಿದ್ದೆ, ತಿರುಗಿ ಬಾ ನಮ್ಮವನಿಗೆ. ನಮಗೆ ನ್ಯಾಯ ಬೇಕು, ನಮಗೆ ನಮ್ಮ ಮಗಳು ಬೇಕು. ಅವರಲ್ಲಿ ಕೂಡ ಹಾಗೆ ಹೇಳು, ನಮಗೆ ನ್ಯಾಯ ಬೇಕು, ನಮಗೆ ನಮ್ಮ ಮಗಳನ್ನು ತಿರುಗಿ ತಂದು ಕೊಡಬೇಕು ಅಂತ. ಮಾದಕ ವ್ಯಸನಕ್ಕೊಳಗಾದ ಹುಡುಗಿರೇ ಟಾರ್ಗೆಟ್. ಲವ್ ಜಿಹಾದ್ ಆರೋಪ ಮಾಡ್ತಿರೋ ಹಿಂದೂ ಸಂಘಟನೆಗಳು ಸ್ಫೋಟಕ ಆರೋಪವೊಂದನ್ನ ಮಾಡಿವೆ. ಮಂಗಳೂರಲ್ಲಿ ಮಾದಕ ವಸ್ತುಗಳ ದಂಧೆ ಹೆಚ್ಚಾಗ್ತಿದ್ಯಂತೆ. ಇದರಿಂದಾಗಿ ಹಿಂದೂ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ. ವ್ಯಸನಕ್ಕೊಳಗಾದ ಯುವತಿಯರನ್ನ ಮುಸ್ಲಿಂ ಯುವಕರು ಟಾರ್ಗೆಟ್ ಮಾಡ್ತಿದ್ದು ಲವ್ ಜಿಹಾದ್ ಮಾಡ್ತಿದ್ದಾರಂತೆ. ವೈಶಾಲಿ ಕೇಸ್ನಲ್ಲೂ ಇದೇ ಆಗಿದೆ ಅನ್ನೋದು ಹಿಂದೂ ಸಂಘಟನೆಗಳ ಆರೋಪ. ಒಬ್ರು ವೈದ್ಯಕೀಯ ಕಲಿತಾ ಇರ್ತಕ್ಕಂಥ ನಮ್ಮ ಹಿಂದೂ ಸಹೋದರಿಯನ್ನ ಲವ್ ಜಿಹಾದಿನ ಬೆಲೆಗೆ ಬಿಡಿಸಿ ಇವತ್ತು ಭೂಗತ ಲೋಕಕ್ಕೆ ಮತ್ತು ಅತ್ಯಂತ ಭಯಾನಕವಾಗಿರ್ತಕ್ಕಂಥ ಭಯೋತ್ಪಾದನಾ ಜಾಲಕ್ಕೆ ತಳ್ಳಿರ್ತಕ್ಕಂಥ ಇತಿಹಾಸವನ್ನ ಮತ್ತೆ ಮರುಕಳಿಸುವಂತ ದಿನಗಳನ್ನ ಇವತ್ತು ಕರಾವಳಿ ನೋಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಒಟ್ಟಾರೆ ಪ್ರೀತಿ ಪ್ರೇಮ ಅಂತ ಮನೆ ಬಿಟ್ಟು ಮಗಳಿಗಾಗಿ ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ಪೋಷಕರ ಕಣ್ಣೀರಿಗೆ ಕರಗಿ ವಾಪಸ್ ಬರ್ತಾಳ ಅನ್ನೋದನ್ನ ಕಾದು ನೋಡಬೇಕಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.